ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮೋಮೋಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ನ್ಯಾಕ್ಸು. ನಾನು ಇದನ್ನು ಫಸ್ಟ್ ಟೈಮ್ ಡೆಲ್ಲಿನಲ್ಲಿ ತಿಂದಿದ್ದು. ಫಸ್ಟ್ ಟೈಮ್ ತಿಂದಾಗಲೇ ಇದಕ್ಕೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಇವತ್ತು ನಾನು ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ ಆಗುವಷ್ಟು ಮೈದಾನ ಸೇರಿಸಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಣ್ಣೆ ಪ್ರತಿಯೊಂದು ಕಣಕ್ಕೂ ಮಿಕ್ಸ್ ಆಗೋ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಉಂಡೆಯನ್ನು ಮಾಡಿದಾಗ ಕೈಯಲ್ಲಿ ಇದು ಉಂಡೆ ಆಗಬೇಕು, ಆವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು, ನೀವು ಪೂರಿನ ಯಾವ ರೀತಿಯಾಗಿ ಮಾಡ್ಕೋತೀರಾ ಆ ರೀತಿಯಾಗಿ ಈ ಹಿಟ್ಟನ್ನು ನೀವು ಕಲಿಸ್ಕೋಬೇಕಾಗತ್ತೆ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಈ ಸಪೋರ್ಟ್ ನಮಗೆ ಹೆಚ್ಚು ಬಂದ ಹಾಗೆ ನಮಗೆ ಇದು ಮೋಟಿವೇಶ್ನಲ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ನಾನು ಸಾಫ್ಟಾಗಿ ಹಿಟ್ಟನ್ನು ಕಲಿಸಿದ್ದೀನಿ ಅಂತ. ಇದಕ್ಕೆ ನಾನಿವಾಗ ಒಂದು ಕಾಟನ್ ಬಟ್ಟೆನ ಹಸಿ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ಇದನ್ನು 5 ನಿಮಿಷದವರೆಗೂ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ತೊಗೊಂಡಿದ್ದೆ. ನಾನಿಲ್ಲಿ ಎಲೆಕೋಸನ್ನು ಕಂಪ್ಲೀಟಾಗಿ ತುರಿದು ಹಾಕೋತಾ ಇದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ನಾನು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿನ ಬೆಳೆಯುವಾಗ ತುಂಬಾ ಔಷಧಿನ ಹೊಡೆದಿರ್ತಾರೆ. ಇದನ್ನು ಕಂಪ್ಲೀಟಾಗಿ ನಾವು ವಾಶ್ ಮಾಡ್ಕೋಬೇಕು. ಆವಾಗ ಕಂಪ್ಲೀಟಾಗಿ ರಾಸಾಯನಿಕವಾಗಿ ಯಾವ ರೀತಿಯಾಗಿ ಬೆಳೆದಿರ್ತಾರಲ್ವ ಅದೆಲ್ಲ ಕಂಪ್ಲೀಟಾಗಿ ಔಷಧಿ ಎಲ್ಲ ಹೋಗುತ್ತೆ. ಹೊರಗಡೆಯಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ ಅದನ್ನೇ ಕ್ಲೀನಾಗಿ ತೊಳಿತಾರೋ ಇಲ್ವೋ ಅಂತ ಗೊತ್ತೇ ಇರಲ್ಲ. ಆ ರೀತಿಯಾಗಿ ಮಾಡ್ತಾರೆ. ಅವ್ರು ಮಾಡಿರೋ ಥರನೇ ನಾವು ಯಾಕೆ ಮಾಡ್ಕೋಬೇಕು? ನಾವು ತುಂಬಾ ಹೈಜಿನಿಕ್ಕಾಗಿ ಮಾಡಿಕೊಂಡು ತಿನ್ನೋಣ, ಹೆಲ್ದಿಯಾಗಿರೋಣ. ಬಿಸಿ ನೀರಲ್ಲಿ 5 ನಿಮಿಷಗಳ ಕಾಲ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ಕಾಟನ್ ಬಟ್ಟೆನ ಹಾಕಿಬಿಟ್ಟು ನೀಟಾಗಿ ಅದು ನೀರನ್ನು ನಾನು ಇವಾಗ ಹಿಂಡ್ಕೊತಾ ಇದ್ದೀನಿ. ಯಾವ ರೀತಿಯಾಗಿ ಹಿಂಡ್ಕೊಬೇಕು ಅಂದರೆ ಅದರಲ್ಲಿರುವಂಥ ನೀರು ಕಂಪ್ಲೀಟಾಗಿ ಹೋಗಬೇಕು. ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನೀವು ಅದನ್ನು ಕಂಪ್ಲೀಟಾಗಿ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೀವು ಯಾವುದೇ ಒಂದು ತರಕಾರಿನೂ ಕೂಡ ತೊಗೊಂಡ್ರೂ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆವಾಗ ಮೊಮೋಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಯಾವುದೇ ರೀತಿಯಾದಂಥ ನೀರು ಬಿಡಲ್ಲ. ನಾವು ಉಪ್ಪನ್ನು ಸೇರಿಸಿ ಇಟ್ಟ ಮೇಲೆ ನೀರು ಬಿಡುತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಉಪ್ಪನ್ನು ಸೇರಿಸಿ 5 ನಿಮಿಷ ಬಿಟ್ಟಿದ್ದೆ. ಯಾವುದೇ ರೀತಿಯಾದಂತಹ ನೀರನ್ನು ಬಿಟ್ಕೊಂಡಿರಲ್ಲ. ನೆಕ್ಸ್ಟ್ ಇವಾಗ ನಾನು ಒಂದು ಬಾಣಲಿಲಿ ಎಣ್ಣೆನ ಹಾಕಿ ಸ್ವಲ್ಪ ಹಸಿಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹುರಿದ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಎಲೆಕೋಸಿನ ಮಿಶ್ರಣ ಏನಿರುತ್ತೆ ಅದನ್ನು ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಇದೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಆವಾಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಆಪ್ಷನಲ್ಲಿ ನೀವು ಹಾಕೊಳ್ಳೋದಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ವಿನೆಗರ್ ಕೂಡ ಆ್ಯಡ್ ಮಾಡಿದ್ದೆ, ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ಇದು ರೆಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಕಲಸಿಟ್ಟಿರುವಂತಹ ಹಿಟ್ಟು ತುಂಬಾ ಸಾಫ್ಟಾಗಿ ನೆಂದಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾಫ್ಟಾಗಿದೆ ಅಂತ. ನಾನಿವಾಗ ಇದನ್ನು ಒಂದು ಚಪಾತಿ ಶೇಪಲ್ಲಿ ಇದನ್ನು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಇದು ತುಂಬ ದೊಡ್ಡದಾಗಿ ಮೈದಾ ಆಗಿರೋದ್ರಿಂದ ಹಿಟ್ಟು ತುಂಬ ಬೇಗ ಹಿಗ್ಗಲ್ಲ. ನೋಡ್ತಾ ಇರ್ಬೋದು, ನಾನಿವಾಗ ಒಂದು ಕಪ್ಪಲ್ಲಿ ಇದನ್ನು ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಪಾನಿಪುರಿನ ನೀವು ಯಾವ ರೀತಿಯಾಗಿ ಕಟ್ ಮಾಡ್ಕೋತೀರಲ್ವ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 3 ರೌಂಡ್ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ದೇ ಇದ್ದರೂ ನೀವು ಚಿಕ್ಕದಾಗಿ ಉಂಡೆ ರೀತಿಯಾಗಿ ಮಾಡಿಕೊಂಡು ಅದನ್ನೇ ಚಿಕ್ಕದಾಗಿ ಈ ರೀತಿಯಾಗಿ ನೀವು ಲಟ್ಟಿಸ್ಕೋಬೋದು. ಇವಾಗ ನಾನು ಇದನ್ನು 3ಆಗಿ ಲಟ್ಟಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಈ ರೀತಿಯಾಗಿ ಇನ್ನೂ ಸ್ವಲ್ಪ ಲಟ್ಟಿಸ್ಕೊಂಡು ಅದನ್ನು ದೊಡ್ಡದಾಗಿ ಮಾಡಿಕೊಂಡು ಅದಕ್ಕೆ ನಾವು ಮಾಡ್ಕೊಂಡಿರುವಂಥ ಸ್ಟಫಿಂಗ್ಸ್ನ ಇವಾಗ ಸೇರಿಸಿ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಹೀಗೆ ನೆರಿಗೆ ನಾವು ಇವಾಗ ಇದನ್ನು ಬೈಂಡ್ ಮಾಡಬೇಕು. ನಾನಿಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಮೈದಾನ ಆಗಿರ್ಬೋದು ಅದಕ್ಕೆ ಎಡ್ಜಸ್ಸಲ್ಲಿ ಹಚ್ಚಿಲ್ಲ. ಈ ರೀತಿಯಾಗಿ ನಾವು ಮಾಡ್ಕೋಬೋದು.
ನಾನು ಇದನ್ನು ಟೋಟಲಾಗಿ 2 ಶೇಪಲ್ಲಿ ನಾನು ಇದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ. ಮೋಮೋಸ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಈ ರೀತಿಯಾಗೇ ಮಾಡ್ತಾರೆ. ನಾನು ನೆಕ್ಸ್ಟ್ ಇನ್ನೊಂದು ಶೇಪಲ್ಲಿ, ಅಂದರೆ ನೀವು ಮೋದಕ ಎಲ್ಲ ಯಾವ ರೀತಿಯಾಗಿ ಮಾಡ್ತೀರಲ್ವ ಆ ರೀತಿಯಾಗಿ ಇದನ್ನು ಮಾಡ್ಕೋಬೋದು. ಇದನ್ನು ಇದೇ ಶೇಪಲ್ಲಿ ಮಾಡಬೇಕು ಅದೇ ಶೇಪಲ್ಲಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಥರ ನೀವು ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಇವಾಗ ಮೋದಕ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ನೀವು ಇದು ಸ್ಟಫಿಂಗು ಆಚೆ ಬರದೇ ಇರೋ ರೀತಿಯಾಗಿ ಇದನ್ನು ನೀವು ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಇಡ್ಲಿ ಸ್ಟ್ಯಾಂಡನ್ನು ಹಾಕಿಬಿಟ್ಟು ಇದನ್ನು ಮುಚ್ತಾ ಇದ್ದೀನಿ. ಇದು ಸ್ವಲ್ಪ ಕಾಯಬೇಕು. ಇವಾಗ ನಾನು 2 ಶೇಪಲ್ಲಿ ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಇದು ಬಿಸಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಇಡ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಮೋಮೋಸು ಇಡ್ಲಿ ಪಾತ್ರೆಗೆ ಅಂಟ್ಕೋಬಾರ್ದು ಅಂತ. ಇದರಿಂದ ನೀವು ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೋಮೋಸ್ ಯಾವುದೇ ರೀತಿಯಾಗಿ ಇಡ್ಲಿ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ. ಯಾವ ರೀತಿಯಾಗಿ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನಿವಾಗ ಒಂದೊಂದೇ ಮೋಮೋಸ್ನ ಇಡ್ಲಿ ಹೋಲಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ಇನ್ನೊಂದು ಇಡ್ಲಿ ಸ್ಟ್ಯಾಂಡನ್ನು ಮೇಲೆ ಹಾಕಿಬಿಟ್ಟು ಅದರಲ್ಲೂ ಕೂಡ ನಾನು ಮೋಮೋಸ್ನ ಫಿಲ್ ಮಾಡ್ತಾಯಿದ್ದೀನಿ. ಇದನ್ನು ನೀವು 2 ರಿಂದ 3 ನಿಮಿಷ ಅಥವಾ ಮ್ಯಾಕ್ಸಿಮಮ್ ನೀವು 5 ನಿಮಿಷದವರೆಗೂ ಇದನ್ನ ಇಟ್ಟರೆ ಕಂಪ್ಲೀಟಾಗಿ ಇದು ಬೇಯುತ್ತೆ. ಆವಾಗ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು 5 ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ಲೀನಾಗಿ ಬೆಂದಿದೆ ಅಂತ. ನಿಮಗೆ ಮೈದೆ ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಇದನ್ನ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ. ಇದು ಇಡ್ಲಿ ಸ್ಟ್ಯಾಂಡಿಗೆ ಯಾವುದೇ ರೀತಿಯಾಗಿ ಇದು ಅಂಟಿಲ್ಲ. ನೀವು ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ತೀರೋ ಅದ್ರ ಮೇಲೆ ಮೋಮೋಸು ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ತೀರಾ ಅನ್ನೋದ್ರ ಮೇಲೆ ಮೋಮೋಸು ಯಾವ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.